ಯಾವ ರೀತಿ ಇರುತ್ತೆ, ಅದು ಯಾವ್ದು ಎಲ್ಲವನ್ನ ನೀವು ತಿಳ್ಕೊಂಡಿರ್ತೀರಾ. ಇದು ಸಿಂಪಲ್ ಆಗಿರುವಂತ ಕಾನ್ಸೆಪ್ಟೇ. ಈಗ ಸಬ್ಸೆಟ್ ಅರ್ಥ ಆಯ್ತಾ? ಓಕೆ, ಎಸ್. ಸೊ ಇದರಲ್ಲಿ ನೀವು ಸಿಂಗಲ್ಟನ್ ಸೆಟ್ಗಳನ್ನ ಕೂಡ ಸೆಟ್ ಕೂಡ ಬರುತ್ತೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೆನ್ಪಿಡ್ಬೇಕಾಗಿರುವಂತಹ 2 ವಿಷಯ ಅರ್ಥ ಆಗ್ತಿದೆನಾ? ಓಕೆ, ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. 256. ಹಾಯ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ PUC ಫಸ್ಟ್ ಚಾಪ್ಟರ್ ಆಗಿರುವಂತಹ ಸೆಟ್ಸ್ ಏನಿದೆ ಅಲ್ಲ, ಅದರಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಸಬ್ಸೆಟ್ನ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀನಿ. ಅದು 10 ನಿಮಿಷದಲ್ಲೇ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನನ ಮಾಡ್ತೀನಿ. ಓಕೆ, ಆಲ್ ರೈಟ್. ಸೊ ಮಕ್ಕಳೇ, ಈಗ ಸೆಟ್ ಅಂತ ಏನಿದೆ ಅಲ್ಲ ಈ ಚಾಪ್ಟರ್, ಇದರಲ್ಲಿ ಸೆಟ್ ಅಂದರೆ ಏನು, ರೆಪ್ರೆಸೆಂಟೇಷನ್ ಆಫ್ ಸೆಟ್ ಅಂದರೆ ಹೇಗಿರುತ್ತೆ, ಟೈಪ್ಸ್ ಆಫ್ ಸೆಟ್ಸ್ ಯಾವ ರೀತಿ ಇರುತ್ತೆ, ಅದು ಯಾವ್ದು ಎಲ್ಲವನ್ನ ನೀವು ತಿಳ್ಕೊಂಡಿರ್ತೀರ. ಇದು ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟೇ. ಈಗ ಸಬ್ಸೆಟ್ ಅನ್ನುವಂಥದ್ದು ಏನಿದೆ ಅಲ್ಲ, ಇದ್ರ ಬಗ್ಗೆ ಇವಾಗ ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಸಬ್ಸೆಟ್ ಅಂತ ಅಂದರೆ ಏನು? ತುಂಬ ಸಿಂಪಲ್. ಒಂದು ದೊಡ್ಡ ಸೆಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೇ ಒಂದು ಸೆಟ್ ಇರಲಿ ಮಕ್ಕಳೇ, ಆ ಸೆಟ್ಟನ್ನು ಬಳಸ್ಕೊಂಡು, ಆ ಸೆಟ್ಟಲ್ಲಿ ಇರುವಂತಹ ಎಲಿಮೆಂಟ್ಗಳನ್ನು ಬಳಸ್ಕೊಂಡು ಚಿಕ್ಕ 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 ಅನೇಕ ಸೆಟ್ಗಳನ್ನು ನಾವು ಮಾಡಬಹುದು ಅಂತ ಅಂದರೆ ಅದನ್ನು ನಾವು ಸಬ್ಸೆಟ್ ಅಂತ ಹೇಳಿ ಕರಿತೀವಿ. ಸೊ ಈಗ ನೋಡಿ, ಸೆಟ್ ಬಿ ಅನ್ನು ನಾನು ಇಲ್ಲಿ ತಗೊಳ್ತೀನಿ. ಸೆಟ್ ಬಿ ಅಲ್ಲಿ ಎಲಿಮೆಂಟ್ಸ್ಗಳನ್ನು ಬರೆಯೋಣ, 1 2 ಹಾಗೆ 3. ಓಕೆ, ಸೆಟ್ ಸಿ ಅನ್ನು ತಗೊಳ್ತೀನಿ, ಇದರಲ್ಲಿ ಎಲಿಮೆಂಟ್ಸ್ಗಳನ್ನು ತಗೊಳ್ತೀನಿ 4 5 6. ಸೊ ಈ 3 ಎಲಿಮೆಂಟ್ ಅನ್ನು ತಗೊಂಡು ಸೆಟ್ ಸಿ ಮಾಡಿದೆ. ಫಸ್ಟ್ 3 ಎಲಿಮೆಂಟ್ ತಗೊಂಡು ಸೆಟ್ ಬಿ ಅನ್ನು ಮಾಡಿದೆ. ಈಗ ಸೆಟ್ ಡಿ ನೋಡಿ, 2 3 4 ಅನ್ನು ತಗೊಳ್ಳೋಣ, 2 3 4 ಅನ್ನು ತಗೊಳ್ಳೋಣ, ಇದು ಸೆಟ್ ಡಿ ಆಯಿತು. ಓಕೆ, ಈಗ ಸೆಟ್ ಇ ಅನ್ನು ತಗೊಳ್ಳೋಣ, ಇದರಲ್ಲಿ 3 4 7. ಓಕೆ, ಸೊ ಇಷ್ಟೇನಾ ಅಂತ ಅಂದರೆ ಇಲ್ಲ, ಇನ್ನು ಬೇಕಾದಷ್ಟು ಸಬ್ಸೆಟ್ಗಳನ್ನು ನೀವು ಬರೀಬಹುದು. ಓಕೆ, ಇದರಲ್ಲಿ ಎಂಪ್ಟಿ ಸೆಟ್ ಕೂಡ ಬರುತ್ತೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೆನ್ಪಿಡ್ಬೇಕಾಗಿರುವಂತಹ 2 ವಿಷಯಗಳು ಏನಪ್ಪ ಅಂದರೆ ಸಬ್ಸೆಟ್ಟಲ್ಲಿ ಆಲ್ವೇಸ್ ರಿಮೆಂಬರ್, ಅದೇನು ಅಂದರೆ ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಅಂದರೆ ಈ ಕೊಟ್ಟಿರುವಂತಹ ಸೆಟ್ ಏನಿದೆ ಅಲ್ಲ, ಇದೇ ಒಂದು ಸಬ್ಸೆಟ್ ಕೂಡ ಆಗುತ್ತೆ. ದಿಸ್ ಇಟ್ ಸೆಲ್ಫ್ ಈಸ್ ಒನ್ ಸಬ್ಸೆಟ್. ಹಾಗೆ ಎಂಪ್ಟಿ ಸೆಟ್ ಅಥವಾ ನಲ್ ಸೆಟ್ ಅಂತ ಏನು ಕರಿತೀವಲ್ಲ, ಅದು ಕೂಡ ಯಾವಾಗಲೂ ಫಿಕ್ಸ್ ಒಂದು ಸಬ್ಸೆಟ್ ಆಗಿರುತ್ತೆ. ಯಾವುದೇ ಸೆಟ್ ಇರಲಿ, ಅದಕ್ಕೆ ಸಬ್ಸೆಟ್ ಬರೀತಿದ್ದೀರಾ ಅಂದರೆ ಅಲ್ಲಿ ಎಂಪ್ಟಿ ಸೆಟ್ ಕಂಪಲ್ಸರಿ ಇರುತ್ತೆ. ಹಾಗೆ ಆ ಸೆಟ್ ಇಟ್ ಸೆಲ್ಫ್ ಏನಿರುತ್ತಲ್ಲ ಅದು ಕೂಡ ಬರುತ್ತೆ. ಇವೆರಡು ಫಿಕ್ಸ್. ಅದನ್ನ ಬಿಟ್ಟು ಬಾಕಿ ನೀವು ಎಷ್ಟಾದರೂ ಬೇರೆ 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 ಕಾಂಬಿನೇಷನ್ಗಳನ್ನು ಬಳಸ್ಕೊಂಡು, ಬೇರೆ ಬೇರೆ ಎಲಿಮೆಂಟ್ಗಳನ್ನು ಬಳಸ್ಕೊಂಡು ಈ ಒಂದು ಸಬ್ಸೆಟ್ಗಳನ್ನು ಮಾಡ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಓಕೆ, ಫಸ್ಟ್ ಪಾಯಿಂಟ್ ಏನು, ಎವ್ರಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಹಾಗೆ ಎಂಪ್ಟಿ ಸೆಟ್, ಎಂಪ್ಟಿ ಅಥವಾ ನಲ್ ಸೆಟ್ ಅಂತ ಏನು ಕರಿತೀವಿ, ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್, ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅರ್ಥ ಆಯ್ತಾ? ಓಕೆ, ಎಸ್. ಸೊ ಇದರಲ್ಲಿ ನೀವು ಸಿಂಗಲ್ಟನ್ ಸೆಟ್ಗಳನ್ನು ಕೂಡ ಬರೀಬೋದು. ಸಿಂಗಲ್ಟನ್ ಸೆಟ್ ಅಂದರೆ ಗೊತ್ತಲ್ಲ, ಯಾವ ಸೆಟ್ಟಲ್ಲಿ ಕೇವಲ ಒಂದೇ ಎಲಿಮೆಂಟ್ ಇರುತ್ತೋ ಅದು ಸಿಂಗಲ್ಟನ್ ಸೆಟ್. ಸೊ 1 2 3 ಒಟ್ಟು 8 ಸಿಂಗಲ್ಟನ್ ಸೆಟ್ಗಳಾಗುತ್ತೆ. ಆಮೇಲೆ 2 ಎಲಿಮೆಂಟ್ಗಳಿರುವಂತಹ ಸೆಟ್ಗಳನ್ನು ಮಾಡ್ಬೋದು. ನೋಡಿ, ಇವೆರಡು ಎಷ್ಟು ಸಬ್ಸೆಟ್ಗಳನ್ನು ಬರಿಬೋದು. ಹಾಗಿದ್ರೆ ಮ್ಯಾಮ್, ಯಾವುದಾದ್ರೂ ಒಂದು ಸೆಟ್ಟನ್ನು ಕೊಟ್ಬಿಟ್ಟು ಅಲ್ಲಿ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ರಿ ಅಂತ ಏನಾದರೂ ಕೇಳಿದರೆ ನಾವೆಲ್ಲವನ್ನು ಬರಿತಾ ಕೊಡ್ಬೇಕಾ? ನಂಬರ್ ಆಫ್ ಸಬ್ಸೆಟ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಬೇರೆ ಏನು ದಾರಿ ಇಲ್ವಾ ಅಂದರೆ ಖಂಡಿತ ಇದೆ. ನಂಬರ್ ಆಫ್ ಸಬ್ಸೆಟ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ದೆರ್ ಇಸ್ ಎ ಫಾರ್ಮುಲಾ ವಿ ಯೂಶಲಿ ಯೂಸ್. ನಂಬರ್ ಆಫ್ ಸಬ್ಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ 2n ಫಾರ್ಮುಲಾ ಯೂಸ್ ಮಾಡ್ತೀರಾ. ಈ n ಏನನ್ನ ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಕೊಟ್ಟಿರುವಂತಹ ಸೆಟ್ ಎ ಏನಿದೆ ಅಲ್ಲ, ಇದರಲ್ಲಿ ಇರುವಂತಹ ನಂಬರ್ ಆಫ್ ಎಲಿಮೆಂಟ್ಸ್ ಗಳನ್ನ n ರೆಪ್ರೆಸೆಂಟ್ ಮಾಡುತ್ತೆ. ಎಷ್ಟಿದೆ n ವ್ಯಾಲ್ಯೂ? 8 ಇದೆ. ಹಾಗಿದ್ರೆ ನೀವಿಲ್ಲಿ ಏನ್ ಬರೀತೀರಾ? 2^8 ಅನ್ನ ಬರೀತೀರಾ. 2^8 ಅಂದ್ರೆ ಎಷ್ಟು ಬರುತ್ತೆ? 256. ನೋಡಿ ಮಕ್ಕಳೇ, 256 ಸಬ್ಸೆಟ್ಗಳನ್ನ ಈ ಒಂದು ಸೆಟ್ ಇಂದ ನೀವು ಬರಿಬಹುದು.
256 ನಂಬರ್ ಆಫ್ ಸಬ್ಸೆಟ್ಸ್ ಕ್ಯಾನ್ ಬಿ ಫೈಂಡ್. ಈ ರೀತಿ ಡಿಫ್ರೆಂಟ್ ಕಾಂಬಿನೇಷನ್ಸ್ಗಳನ್ನು ಬಳಸ್ಕೊಂಡು. ಅರ್ಥ ಆಗ್ತಿದೆನಾ? ಓಕೆ, ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. 256 ಸಬ್ಸೆಟ್ಗಳನ್ನು ನೀವು ಈ ಒಂದು ಪರ್ಟಿಕ್ಯುಲರ್ ಸೆಟ್ ಎ ಇಂದ ತೆಗಿಬಹುದು. ಓಕೆ, ಯೂಶಲಿ ನಿಮಗೆ KCET-ಯಲ್ಲೇ ಆಗಿರಬಹುದು, ಎಕ್ಸಾಮಲ್ಲೇ ಆಗಿರಬಹುದು, ಇಷ್ಟು ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್ಗಳನ್ನು ಕೊಟ್ಟು ಇದಕ್ಕೆ ಸಬ್ಸೆಟ್ ಬರೀರಿ ಅಂತ ಕೇಳಲ್ಲ. ಎಷ್ಟು ನಂಬರ್ ಆಫ್ ಸಬ್ಸೆಟ್ ಬರುತ್ತೆ ಅನ್ನೋದನ್ನ ಈ ಫಾರ್ಮುಲಾದ ಮುಖಾಂತರ ಹೇಳ್ರಿ ಅಂತ ಕೇಳ್ತಾರೆ ಅಷ್ಟೆ ಅಲ್ವಾ? ಓಕೆ, ಸೊ ಇನ್ನು ಈ ಸಬ್ಸೆಟ್ಟಲ್ಲಿ ಮಕ್ಕಳೇ ನಾವಿನ್ನ ಏನು ಅರ್ಥ ಮಾಡ್ಕೊಳ್ತೀವಿ ಅಂತ ಅಂದರೆ, ನೆನ್ಪಿಟ್ಕೊಳ್ಳಿ, ಈ ಯಾವುದೇ ಚಿಕ್ಕ ಸೆಟ್ಗಳು ಇದಾವಲ್ಲ, ಬಿ ಆಗಿರಬಹುದು, ಸೆಟ್ ಸಿ, ಇ, ಡಿ, ಯಾವುದೂ ಕೂಡ ನಮ್ಮ ಸೆಟ್ ಎಗೆ ಯಾವ ಕಾರಣಕ್ಕೂ ಕೂಡ ಈಕ್ವಲ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಸಬ್ಸೆಟ್ಟನ್ನು ಯೂಶಲಿ ನಾವು ರೆಪ್ರೆಸೆಂಟ್ ಮಾಡೋದು ಹೇಗಪ್ಪ ಅಂದರೆ ಯೂಸಿಂಗ್ ದಿಸ್ ಸಿಂಬಲ್. ಇದನ್ನು ಸಬ್ಸೆಟ್ ಸಿಂಬಲ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಿದ್ರೆ ನಾನು ಬಿ ಇಸ್ ದ ಸಬ್ಸೆಟ್ ಆಫ್ ಎ ಅಂತ ಹೇಗೆ ಬರಿಬೋದು? ಈ ರೀತಿ ಬರಿಬೋದು. ಬಿ ಇಸ್ ದ ಸಬ್ಸೆಟ್ ಆಫ್ ಎ. ಸಿ ಇಸ್ ದ ಸಬ್ಸೆಟ್ ಆಫ್ ಎ ಅಂತ ಹೇಗೆ ಬರಿಬೋದು? ಸಿ ಇಸ್ ದ ಸಬ್ಸೆಟ್ ಆಫ್ ಎ ಅಂತ ಬರಿಬೋದು. ಡಿ ಇಸ್ ದ ಸಬ್ಸೆಟ್ ಆಫ್ ಎ ಅಂತ ಹೇಗೆ ಬರಿಬೋದು? ಡಿ ಇಸ್ ದ ಸಬ್ಸೆಟ್ ಆಫ್ ಎ ಅಂತ ಹೇಳಿ ಬರಿಬಹುದು. ಅರ್ಥ ಆಗ್ತಿದೆನಾ? ಸೊ ದಿಸ್ ಇಸ್ ದ ಸಿಂಬಲ್ ವಿ ವಿಲ್ ಯೂಸ್. ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಇಲ್ಲಿ ನೀವು ಮತ್ತೊಂದು ವಿಷಯ ಏನು ಅರ್ಥ ಮಾಡ್ಕೊಂಡ್ರಿ ಅಂದರೆ, ಸೆಟ್ ಬಿ ಯಲ್ಲೇ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಕೂಡ ಸೆಟ್ ಎ ಅಲ್ಲಿ ಇದೆ. ಅಫ್ಕೋರ್ಸ್ ಇರುತ್ತೆ, ಯಾಕೆಂದ್ರೆ ಸಬ್ಸೆಟ್ ಆಗಿರೋದೇ ಇದರಿಂದ ಅಲ್ವಾ? ಸೊ ಇದರಲ್ಲಿರುವಂತಹ ಎಲ್ಲ ಎಲಿಮೆಂಟ್ ಇದರಲ್ಲಿರುತ್ತೆ, ಆದರೆ ಇದರಲ್ಲಿ ಇರುವ ಎಲ್ಲ ಎಲಿಮೆಂಟ್ ಇಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ಅ ಸಬ್ಸೆಟ್. ಕ್ಲಿಯರ್ ಅಲ್ಲ? ಓಕೆ, ಇನ್ನು ಮಕ್ಕಳೇ, ಈ ಸಬ್ಸೆಟ್ ಅಲ್ಲಿ ಎರಡು ರೀತಿ ಇದೆ. ಒಂದು ಪ್ರಾಪರ್ ಸಬ್ಸೆಟ್, ಇನ್ನೊಂದು ಇಂಪ್ರಾಪರ್ ಸಬ್ಸೆಟ್. ಅರ್ಥ ಆಗ್ತಿದೆಯಲ್ಲ? ಸೊ ಪ್ರಾಪರ್ ಸಬ್ಸೆಟ್ ಅಂದ್ರೆ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಪ್ರಾಪರ್ ಸಬ್ಸೆಟ್ ಹಾಗೆ ಇಂಪ್ರಾಪರ್ ಸಬ್ಸೆಟ್. ಇಂಪ್ರಾಪರ್ ಸಬ್ಸೆಟ್. ಓಕೆ, ಎಸ್. ಸೊ ಇದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಪ್ರಾಪರ್ ಸಬ್ಸೆಟ್ ಅಂತ ಅಂದ್ರೆ, ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಅದೇನಪ್ಪ ಅಂದ್ರೆ, ಕ್ಲಾಸ್ 12 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಕ್ಲಾಸ್ 12 ಅಲ್ಲಿ 3 ವಿಭಾಗ ಇದೆ. ಒಂದು 12th A ಸೆಕ್ಷನ್, 12th B ಸೆಕ್ಷನ್, 12th C ಸೆಕ್ಷನ್. ಓಕೆ, ಈಗ ಕ್ಲಾಸ್ 12 ಅಂತ ಅನ್ನುವಂಥದ್ದು ದೊಡ್ಡ ಸೆಟ್. ಸೆಟ್ ಎ ಏನು? ಸೆಟ್ ಎ ಏನಿದೆಲ್ಲ ಇದನ್ನ 12th ಸ್ಟ್ಯಾಂಡರ್ಡ್ ರೆಪ್ರೆಸೆಂಟ್ ಮಾಡುತ್ತೆ. ಆದರೆ 12th A ಸೆಕ್ಷನ್, 12th B ಸೆಕ್ಷನ್ ಹಾಗೆ 12th C ಸೆಕ್ಷನ್ಗಳು ಅಂತ ಹೇಳಿ ಏನು ವಿಭಾಗ ಮಾಡಿದಾರಲ್ಲ, ಅವೆಲ್ಲ ಸಬ್ಸೆಟ್ಗಳಾಗ್ತವೆ. ಯಾವುದರ ಸಬ್ಸೆಟ್? 12th ಸ್ಟ್ಯಾಂಡರ್ಡ್ನ ಸಬ್ಸೆಟ್. ಅರ್ಥ ಮಾಡ್ಕೊಳ್ಳಿ, ಒಂದು 12th A ಸೆಕ್ಷನ್ ಕಂಪ್ಲೀಟ್ ಆಗಿ 12th ಆಗೋದಿಲ್ಲ, 12th B ಸೆಕ್ಷನ್ ಅಷ್ಟೇ ಕಂಪ್ಲೀಟ್ ಆಗಿ 12th ಸ್ಟ್ಯಾಂಡರ್ಡ್ ಆಗೋದಿಲ್ಲ, 12th C ಅಷ್ಟೇ ಕಂಪ್ಲೀಟ್ ಆಗಿ 12th ಆಗೋದಿಲ್ಲ. ಈ ಮೂರು ಏನಿದೆ ಅಲ್ಲ, ಒಂದು ಕಂಪ್ಲೀಟ್ 12th ಸ್ಟ್ಯಾಂಡರ್ಡ್ ಅಂದ್ರೆ ಅದರಲ್ಲಿ ಎ ಸೆಕ್ಷನ್ನು ಇದೆ, ಬಿ ಸೆಕ್ಷನ್ನು ಇದೆ, ಸಿ ಸೆಕ್ಷನ್ನು ಇದೆ. ಆ ಮೂರು ಕಲಿಸಿ ಬಿಗ್ಗೆಸ್ಟ್ ಸೆಟ್ ಆಗುತ್ತೆ. ಹಾಗಿದ್ರೆ ಪ್ರಾಪರ್ ಸಬ್ಸೆಟ್ ಅಲ್ಲಿ ನಾನು ನೋಡಿ, ಸಿಂಬಲ್ ಇಲ್ಲಿ ಯೂಸ್ ಮಾಡೋದು ಮಕ್ಕಳೇ ಇದನ್ನ ಪ್ರಾಪರ್ ಸಬ್ಸೆಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಪ್ರಾಪರ್ ಸಬ್ಸೆಟ್ನ ನಾನು ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ, ಲೆಟ್ ಮಿ ರೈಟ್ ಹಿಯರ್ 12th ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಈಸ್ ದ ಪ್ರಾಪರ್ ಸಬ್ಸೆಟ್ ಆಫ್ 12th ಸ್ಟ್ಯಾಂಡರ್ಡ್. ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ 12th ಸ್ಟ್ಯಾಂಡರ್ಡ್ ಹಾಗೆ 12th ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಎರಡು ಒಂದೇ ಅಲ್ಲ. ಎ ಸೆಕ್ಷನ್ ಅಲ್ಲಿ ಲಿಮಿಟೆಡ್ ಸ್ಟೂಡೆಂಟ್ಸ್ 20 ಜನ ಹುಡುಗರು ಇದ್ದಾರೆ ಅಂತ ಇಟ್ಕೊಳ್ಳಿ. ಅದೇ ಕಂಪ್ಲೀಟ್ 12th ಸ್ಟ್ಯಾಂಡರ್ಡ್ ಅಂತ ಬಂದಾಗ 80 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ 80ರಲ್ಲಿ ಎ ಸೆಕ್ಷನ್ ಅಲ್ಲಿ ಇರೋದು 20 ಮಾತ್ರ. ಹಾಗಿದ್ರೆ ಇಲ್ಲಿಂದ ಈ ಕಂಪ್ಲೀಟ್ 12th ಇಂದ ಕೆಲವು ಸ್ಟೂಡೆಂಟ್ಸ್ಗಳು ಕಲ್ತು ಎ ಸೆಕ್ಷನ್ ಆಗಿರೋದಲ್ವಾ? ಹಾಗಿದ್ರೆ ದಿಸ್ ಇಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ 12th ಸ್ಟ್ಯಾಂಡರ್ಡ್. ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಹಾಗೆ 12th B section is also proper subset of 12th standard. Okay, ಹಾಗಿದ್ರೆ 12th C section is also a proper subset of 12th standard. Okay, I believe you are getting this.
ಓಕೆ, ಸೊ ಹಾಗಿದ್ರೆ ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ ಮಕ್ಕಳೇ? 12th ABC ಸೆಕ್ಷನ್ಗಳನ್ನ ನಾವು ಪ್ರಾಪರ್ ಸಬ್ಸೆಟ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗೆ ದಿಸ್ 12th ಸ್ಟ್ಯಾಂಡರ್ಡ್ ಏನಿದೆ ಅಲ್ಲ, ದಿಸ್ ವಿಲ್ ಬಿ ಕಾಲ್ಡ್ ಎಸ್ ಎ ಸೂಪರ್ ಸೆಟ್. ಓಕೆ, ಸೂಪರ್ ಸೆಟ್ ಅಂತ ಹೇಳಿ ಕರಿತೀವಿ. ಇನ್ನು ಇಂಪ್ರಾಪರ್ ಸಬ್ಸೆಟ್ ಅಂತ ಅಂದ್ರೆ ಏನು? ತುಂಬಾ ಸಿಂಪಲ್, ಯಾವುದು ಪ್ರಾಪರ್ ಅಲ್ವೋ ಅದು ಇಂಪ್ರಾಪರ್. ಅಂದ್ರೆ ಇದಕ್ಕೆ ಇಲ್ಲಿ ಅರ್ಥ ಇಲ್ಲ. ಇಂಪ್ರಾಪರ್ ಅಂತ ಅಂದ್ರೆ ಪ್ರಾಪರಿಗೆ ತುಂಬಾ ವಿರುದ್ಧ ಆಗಿರುವಂಥದ್ದು. ನೋಡಿ, 12th ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಈಸ್ ದ ಸಬ್ಸೆಟ್ ಆಫ್ 12th ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ಏನಾದ್ರೂ ಅರ್ಥ ಇದೆನಾ ಇದರಲ್ಲಿ? ಈಗ ಸಬ್ಸೆಟ್ ಆಗುವಂಥದ್ದೇ ಒಂದು ದೊಡ್ಡ ಸೆಟ್ ಇಂದ ಚಿಕ್ಕ ಸೆಟ್ ಮಾಡಿದಾಗ ಸಬ್ಸೆಟ್ ಆಗುತ್ತೆ. ಸೊ ಇಫ್ ಐ ಸೇ 12th ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಈಸ್ ದ ಸಬ್ಸೆಟ್ ಆಫ್ 12th ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಅಂತ ಹೇಳ್ತೀನಿ. ಓಕೆ, ಇದಕ್ಕೆ ಏನಾದ್ರೂ ಅರ್ಥ ಇದೆನಾ? ಎರಡು ಸೇಮ್ ಕ್ಲಾಸ್ಗಳೇ ಅಲ್ಲ. ಸೊ ಸಬ್ಸೆಟ್ ಹೇಗಾಗುತ್ತೆ? ಈಕ್ವಲ್ ಆಗುತ್ತೆ ಹೊರತು ಸಬ್ಸೆಟ್ ಆಗೋದಿಲ್ಲ. ಹಾಗಿದ್ರೆ ದಿಸ್ ಈಸ್ ನಾಟ್ ಎ ಪ್ರಾಪರ್ ಸಬ್ಸೆಟ್. ಹಾಗಾಗಿ ದಿಸ್ ಇಸ್ ಇಂಪ್ರಾಪರ್ ಆಗುತ್ತೆ. ಇದು ಅರ್ಥ ಆಯ್ತಾ ಎಲ್ರಿಗೂ ಕೂಡ? ಓಕೆ, ಸೊ ಯೂಶಲಿ ಇವೆಲ್ಲವುಗಳು ನಾವಿಲ್ಲಿ ಏನು ಬರ್ದಿದೀವಲ್ಲ ಮಕ್ಕಳೇ, ಇವೆಲ್ಲ ಪ್ರಾಪರ್ ಸಬ್ಸೆಟ್ಗಳೇ. ಅಂದ್ರೆ ಇದರಿಂದ ತೆಗೆದಿರುವಂತಹ ಸೆಟ್ಗಳು. ಹಾಗಾಗಿ ದಿಸ್ ಆರ್ ಆಲ್ ಪ್ರಾಪರ್ ಸಬ್ಸೆಟ್. ಕ್ಲಿಯರಾ? ಐ ಬಿಲೀವ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ಬಟ್ ಪ್ರಾಪರ್ ಸಬ್ಸೆಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಪ್ರಾಪರ್ ಸಬ್ಸೆಟ್ ಅಂತ ಬಂದಾಗ ಅಲ್ಲಿ ನಲ್ ಸೆಟ್ ಬರೋದಿಲ್ಲ ಆಕ್ಚುಲಿ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೊ ಯೂಶಲಿ ನಾವು ಪ್ರಾಪರ್ ಸೆಟ್ ಅಂತ ಬಂದಾಗ ಪ್ರಾಪರ್ ಸಬ್ಸೆಟ್ ಅನ್ನ ನಾವು ಬರಿಬೇಕಾದ್ರೆ ನಲ್ ಸೆಟ್ಗಳನ್ನ ತಗೊಳ್ಳೋದಿಲ್ಲ. ಪರ್ಫೆಕ್ಟ್ ಆಗಿ ಸಮ್ ಎಲಿಮೆಂಟ್ಸ್ ಗಳನ್ನ ಹೊಂದಿರುವಂತಹ ಸೆಟ್, ಚಿಕ್ಕ ಚಿಕ್ಕ ಸೆಟ್ಗಳನ್ನ ಪ್ರಾಪರ್ ಸಬ್ಸೆಟ್ ಆಗಿ ತಗೊಳ್ತೀವಿ. ಇಸ್ ದಿಸ್ ಕ್ಲಿಯರ್? ಹಾಗೆ ಇಂಪ್ರಾಪರ್ ಸಬ್ಸೆಟ್ ಅಂತ ಅಂದ್ರೆ ನಾನು ಅವಾಗಲೇ ಹೇಳ್ದ ಹಾಗೆ ವಿಚ್ ಇಸ್ ನಾಟ್ ಪ್ರಾಪರ್, ವಿಚ್ ಇಸ್ ನಾಟ್ ಪ್ರಾಪರ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ? ಫೈನ್. ಸೊ ಇದಿಷ್ಟು ಸಬ್ಸೆಟ್ ಅಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು. ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.